ಕಂಪನಾಂಕಿಗಳೇ ನಮಸ್ಕಾರ. ಇವತ್ತು ಮಾನಿನಿಯ ಮನದುಲಿ ಕಾರ್ಯಕ್ರಮದ ಬಗ್ಗೆ ನಿಮಗೆ ಒಂಚೂರು ಮಾಹಿತಿಯನ್ನ ಕೊಡೋಣ ಅಂತ ಬಂದಿದ್ದೀನಿ. ನಮ್ಮ ಜೊತೆಗೆ ಇರ್ತಾರೆ ಈ ಮಾನಿನಿಯ ಮನದುಲಿ ಅನ್ನುವಂತಹ ಶೀರ್ಷಿಕೆಯನ್ನ ಕೊಟ್ರಲ್ಲ ಆ ಕಂಪನಾಂಕಿ. ಅವರು ಯಾರು ಅಂತ ನಿಮಗೆ ಪರಿಚಯ ಮಾಡಿಸಿಕೊಡುವಂತಹ ಉದ್ದೇಶವೇ ಈ ದಿನದ ಈ ಸಂವಾದ ಕಾರ್ಯಕ್ರಮದ ಉದ್ದೇಶ. ಬಹುಶಃ ಇವರನ್ನ ನೀವು ತುಂಬಾ ಕಡೆ ತುಂಬಾ ಸರ್ತಿ ನೋಡಿರ್ತೀರ. ವಿದ್ಯಾಮೂರ್ತಿ, ಎಸ್, ನಮ್ಮ ಕನ್ನಡ ಹವ್ಯಾಸಿ ರಂಗಭೂಮಿಯಿಂದ ಕಿರುತೆರೆ, ಬೆಳ್ಳಿತೆರೆ ಎಲ್ಲದರಲ್ಲೂ ನಟನೆಯಲ್ಲಿ ಸಿದ್ಧಹಸ್ತರಾಗಿರುವಂತಹ ಅಭಿನೇತ್ರಿ. ಸುಮಾರು ಒಂದು 32 ವರ್ಷಗಳಿಂದ ನಮ್ಮ ಕಿರುತೆರೆಯಲ್ಲಿ, ಹಿರಿತೆರೆಯಲ್ಲಿ ಅಂದರೆ ಬೆಳ್ಳಿ ಪರದೆಯ ಮೇಲೆ ಮತ್ತೆ ಅಭಿನಯ ರಂಗದಲ್ಲಿ ಅವರ ಛಾಪನ್ನ ಮೂಡಿಸಿರುವಂಥದ್ದು. ಸುಮಾರು ಧಾರಾವಾಹಿಗಳಲ್ಲಿ ಇವರು ತಮ್ಮನ್ನ ತಾವು ಕಾಣಿಸ್ಕೊಂಡಿದ್ದಾರೆ. ನಮ್ಮ ಮನೆ ಡ್ರಾಯಿಂಗ್ ರೂಮ್ಗಳಲ್ಲಿ ಧಾರಾವಾಹಿಗಳಲ್ಲಿ ಅಂದರೆ ದಂಡಪಿಂಡಗಳು ನಿಮಗೆ ಗೊತ್ತಿರುತ್ತೆ, ಜ್ಞಾಪಕ ಇರುತ್ತೆ. ಗೃಹಭಂಗ, ಶಕ್ತಿ, ಮುಕ್ತ ಎರಡನೇ ಸರ್ತಿ ಬಂತಲ್ಲ, ಆ ಮುಕ್ತದಲ್ಲಿ, ಆಮೇಲೆ ಬದುಕು, ಮನ್ವಂತರ, ನಿಗೂಢ ರಾತ್ರಿ, ಮೌನರಾಗ, ಆಮೇಲೆ ಸುಬ್ಬಣ್ಣ, ಅಡಚಣೆಗಾಗಿ ಕ್ಷಮಿಸಿ, ಚಿತ್ರಲೇಖ, ಪ್ರೀತಿ ಇಲ್ಲದ ಮೇಲೆ, ಅದಂತೂ ಎಲ್ಲರೂ ಜ್ಞಾಪಕ ಇಟ್ಕೊಂಡಿರ್ತೀರ ಬಹುಶಃ. ಅನಂತ್ನಾಗ್ ಅವರ ಅಭಿನಯದಲ್ಲಿ ಮೂಡಿ ಬಂದಂತಹ ಒಂದು ಧಾರಾವಾಹಿ ಇದು. ಆಮೇಲೆ ಚಿಟ್ಟೆ ಹೆಜ್ಜೆ, ಈ ಥರ ಒಂದು ಹೆಸರು ಮಾಡಿದಂತಹ ತುಂಬ ಪ್ರಸಿದ್ಧವಾದಂತಹ ಧಾರಾವಾಹಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಮುಖ್ಯ ಭೂಮಿಕೆಯಲ್ಲಿ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಇನ್ನು ಸಾಕಷ್ಟು ಚಿತ್ರಗಳಲ್ಲಿ ಕೂಡ ಇವರು ಅಭಿನಯವನ್ನ ಮಾಡಿದ್ದಾರೆ. ಚಾರ್ಮಿನಾರ್ ಇರಬಹುದು, ಕಿಚ್ಚ ಹುಚ್ಚ, ಅಣ್ಣ ಬಾಂಡ್, ಆಮೇಲೆ ಮೈಲಾರಿ, ಮೆರವಣಿಗೆ, ಸ್ಪರ್ಶ, ಊರ್ವಶಿ, ಹೀಗೆ ಶಿವಾಜಿ ಸೂರತ್ಕಲ್ಲಲ್ಲೂ ಕೂಡ ಇವರು ಭಾಗ 2ರಲ್ಲಿ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಆಮೇಲೆ TN ಸೀತಾರಾಮ ಅವರ ಮಗಳು ಜಾನಕಿ, ಅದನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವರ ನಿರ್ದೇಶನದಲ್ಲಿ, ಅಂದರೆ ಸೀತಾರಾಮ ಅವರ ನಿರ್ದೇಶನದಲ್ಲಿ ಬಂದಂತಹ ಮಗಳು ಜಾನಕಿ ಧಾರಾವಾಹಿಯನ್ನು ಕೂಡ ಇವರು ಪಾತ್ರವನ್ನ ಮಾಡಿದ್ದಾರೆ. ತುಂಬಾ ನೋಡುಗರು ಇವರನ್ನ ತುಂಬಾ ಮೆಚ್ಕೊಂಡಂತಹ ಪಾತ್ರ ಈ ಸೀರಿಯಲ್ ಅಲ್ಲಿ ಅಂತಾನೆ ಹೇಳಬಹುದು. ಇದನ್ನ ಮಾಡಿದ್ದಾರೆ. ಆಮೇಲೆ ಅವರು ಎಷ್ಟು ಸಿಂಪಲ್ ಆಗಿರ್ತಾರೆ ಅಂತಂದ್ರೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳೋ ಹಾಗೆ ಪ್ರತಿಯೊಬ್ಬರ ಜೊತೆನೂ ನಗನಗ್ತಾ ಮಾತಾಡ್ತಿರ್ತಾರೆ. ಯಾರೇ ಕೇಳಿದ್ರು ಏನಾದರೂ ಒಂದು ಕಾರ್ಯಕ್ರಮಕ್ಕೆ ಮೇಡಮ್ ಬರ್ತೀರಾ, ಒಂದು ಏನು ಮುಖ್ಯ ಅತಿಥಿಯಾಗಿ ಬರ್ತೀರಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಬರ್ತೀನಿ ಅಂತ ಪಟ್ಟಂತ ಒಪ್ಕೊಳ್ತಾರೆ. ಅಂತಹ ಒಬ್ಬ ಪರಿಪೂರ್ಣ ಮಹಿಳೆ ಇವತ್ತಿನ ಮನಸ್ಸಿನ ಏನು ನಮ್ಮ ಕಂಪನಾಂಕದ ಮಾನಿನಿಯ ಮನದುಲಿಯಲ್ಲಿ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ, ಅವರನ್ನ ಕಾರ್ಯಕ್ರಮಕ್ಕೆ, ಈ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವಿದ್ಯಾಮೂರ್ತಿ ಮೇಡಮ್, ಮಾನಿನಿಯ ಮನದುಲಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಮೇಡಮ್? ನಾ ಚೆನ್ನಾಗಿದ್ದೀನಿ. ಮೊದ್ಲು ಹೇಳಿ, ಈ ಮಾನುನಿಯ ಮನದುಲಿ ಅಂತ ನಮ್ಗೆ ಶೀರ್ಷಿಕೆ ಕೊಟ್ರಲ್ಲ, ನೀವೇ ಕೊಟ್ಟಿದ್ದು. ಈ ತಿಂಗಳು ಪೂರ್ತಿ ಪ್ರತಿ ದಿವಸ ಅದೇ ಹೆಸರಲ್ಲಿ ವಿಶೇಷ ಕಾರ್ಯಕ್ರಮಗಳು ಕಂಪನಾಂಕದಲ್ಲಿ ಬರ್ತಾ ಇದೆ. ಈ ಮಾನಿನಿಯ ಮನದುಲಿ ಅಂತ ನಿಮ್ಗೆ ಹೆಂಗೆ ಹೊಳೀತು ನಿಮ್ಗೆ? ಇದೊಂದು ಹೊಸ ಪದ ಇದು ಆಕ್ಚುಲಿ. ನೀವು ಅದ್ರೊಳಗೆ ಹೇಳಿದ್ರಲ್ಲ, ಮಹಿಳೆ ಇದುವರೆಗೂ ಏನೇನು ಹೇಳ್ಕೊಳಕ್ ಆಗ್ತಾ ಇಲ್ವೋ, ಆಗಿರ್ಲಿಲ್ವೋ, ಅದನ್ನೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ಕೊಳ್ಳೋ ತರ ಆಗ್ಬೇಕು ಅಂತ. ಆಮೇಲೆ ಉಲಿಯೋದು ಅಂದ್ರೆ ನಿಮ್ಮ ಕಂಪನಾಂಕ ರೇಡಿಯೋ ಬಾನುಲಿ, ಆ ಹುಲಿ, ಆ ಹುಲಿ ತುಂಬಾ ಒಂಥರ ವಿಶೇಷವಾದ ಪದ, ಹೆಚ್ಚು ವ್ಯಾಪ್ತಿ ಇರೋಂತ ಪದ, ಅರ್ಥ ವ್ಯಾಪ್ತಿ ಜಾಸ್ತಿ ಅದಕ್ಕೆ. ಅಂದ್ರೆ ಎಲ್ಲಾನು ಹೊರಗಡೆ ಬಂದ್ಬಿಡುವಂತದ್ದು. ಮಾತು, ನುಡಿ ಇದೆಲ್ಲ ಕಡಿಮೆ ಅನ್ಸುತ್ತೆ, ಅದ್ರ ವೆಯ್ಟೇಜ್ ಕಡಿಮೆ ಅನ್ಸುತ್ತೆ. ಈ ಹುಲಿನಕ್ಕೆ ಪೂರ್ತಿ ಎಲ್ಲಾನು ಹೊರಗಡೆ ಹಾಕೊಳ್ಳೋ ಅಂತ ಒಂದು ಶಕ್ತಿ ಆ ಹುಲಿ ಅನ್ನೋ ಒಂದು ಪದಕ್ಕೆ. ಸೊ ನಾನು ಯೋಚನೆ ಮಾಡ್ತಾ ಸುಮಾರು ಜನ ಎಷ್ಟೊಂದು ಒಬ್ರೊಬ್ರು ಒಂದೊಂದು 10, 15, 20 ಹಾಗೆಲ್ಲ ಕಳಿಸ್ತಾ ಇದ್ರು. ಒಂದು 80-85 ಜನ ಕಳಿಸಿದ್ರು. ಅದರಲ್ಲಿ ನಿಮ್ಮದು ಸೇರಿದ ಹಾಗೆ ಒಟ್ಟು 5 ಹೆಸರುಗಳನ್ನ ನಾವು ಅಡ್ಮಿನ್ಸ್ ಸೆಲೆಕ್ಟ್ ಮಾಡಿ ನಮ್ಮ ಇವ್ರಿಗೆ ಕೊಟ್ವಿ. 10 ಹೆಸರುಗಳನ್ನ ಕೊಟ್ವಿ. ನಮ್ಮ ಸ್ಪಾನ್ಸರ್ಸ್ aviskarstore.com ಅಂತ ಅವರಿಗೆ ಕೊಟ್ವಿ.
ಅವರು ನೋಡಿದ ತಕ್ಷಣನೇ ಆಕ್ಚುಲಿ ನಮ್ಮ ಅಡ್ಮಿನ್ಸ್ಗೂ ಇದು ಇಷ್ಟ ಆಗಿತ್ತು. ನಾನು ನಿಮ್ಮದೇ ಅಂತ ಹೇಳಿರ್ಲಿಲ್ಲ ಯಾರಿಗೂನುವೆ. ಇಷ್ಟ ಆಗಿತ್ತು ಇದು. ಇದೊಂಥರ ಹೊಸದಾಗಿದೆಯಲ್ಲ, ಮಾನಿನಿ ಚಿರಪರಿಚಿತ ಪದ, ಉಲಿಯೋದು ಕೂಡ ಚಿರಪರಿಚಿತ ಪದ, ಅವೆರಡೂ ಸೇರಿ ಮಾನಿನಿಯ ಮನದುಲಿ ಆಯ್ತಲ್ಲ. ಅದು ಒಂದು ನೀವು ಹೇಳಿದಾಗೆ ಅದರ ವ್ಯಾಪ್ತಿ ದೊಡ್ಡದು, ಒಂಥರ ವಿಶೇಷವಾಗಿರುವಂತಹ ಒಂದು ವಿಚಿತ್ರ ಪದ ಅಂತಾನೆ ಹೇಳ್ಬೋದು. ಅದು ಇಷ್ಟ ಆಗಿತ್ತು, ಹಾಗಾಗಿ ಅದನ್ನ ಕಳ್ಸಿದ್ವಿ. ಅವರು ಕೂಡ ಫಸ್ಟ್ ಎತ್ಕೋತಾನೆ ಓವರ್ ದ ಫೋನ್ ನಾನು ಅವ್ರು ಹೇಳ್ತಾ ಬರ್ಕೊಳ್ತಾ ಇದ್ದಂಗೆ, ಅರೆ ವಾ ಮಾನಿನಿಯ ಮನದುಲಿ ಚೆನ್ನಾಗಿದೆ ಮೇಡಮ್ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ರು. ತುಂಬಾ ಖುಷಿ ಆಗೋಯ್ತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಾನು ಏನೇನಾದ್ರೂ ಒಂದ್ ಶೀರ್ಷಿಕೆ ತಲೆಯಲ್ಲಿ ಅದೊಂಥರ ಚೇಷ್ಟ ತರ ಮಾಡ್ತಾ ಇರ್ತೀನಿ ಆತರ ಏನಾದ್ರು ಸಬ್ಜೆಕ್ಟ್ ಕೊಟ್ಟಾಗ. ಬಟ್ ಇದು ನಾನು ಖಂಡಿತ ಸೆಲೆಕ್ಟ್ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಯಾಕಂದ್ರೆ ತುಂಬಾ ಇತ್ತಲ್ವಾ, ಎಲ್ಲಾನು ಒಂಥರ ಚೆನ್ನಾಗೇ ಇತ್ತು. ಬಟ್ ಇದು ಆಗತ್ತೆ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಅದೇನೋ ಅಡ್ಡೇಟ್ ಮೇಲೆ ಗುಡ್ ಡೇಟ್ ಅಂತಾರಲ್ಲ ಆತರ. ಒಟ್ಟಲ್ಲಿ ನೀವು ತುಂಬಾ ಮುಂಚೆಯಿಂದಾನು ಆಶಾ ವಿಶ್ವನಾಥ್ ಜೊತೆ ಅಸೋಸಿಯೇಟ್ ಆಗೇ ಇದ್ದೀರಾ, ಅಫ್ಕೋರ್ಸ್ ನನ್ನ ಜೊತೆ. ಈಗ ಕಂಪನಾಂಕದಲ್ಲಿ ತುಂಬಾ ಮುಂಚೆಯಿಂದಾನು ನೀವು ಏನಾರು ಒಂದು ಕಾರ್ಯಕ್ರಮ ಬಂದ್ರೆ ಅದಕ್ಕೆ ಮೆಚ್ಚುಗೆ ಹೇಳೋದು, ಇಲ್ಲ ಕಾಮೆಂಟ್ ಹಾಕೋದು ಎಲ್ಲವನ್ನು ಮಾಡ್ತಾ ಇದ್ದೀರಾ. ತುಂಬಾ ಆಕ್ಟಿವ್ ಆಗಿ ಕೂಡ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹೇಳಿ, ಈಗ ಒಂದು 32 ವರ್ಷದಿಂದ ಇದೇ ಅಭಿನಯ ಕ್ಷೇತ್ರದಲ್ಲಿ ಇದ್ದೀರಾ. ಸಾಕಷ್ಟು ಸೀರಿಯಲ್ಗಳಲ್ಲಿ ಮಾಡಿದ್ದೀರಾ, ಸಾಕಷ್ಟು ಏನ್ ಹೇಳುದು ಅವಾರ್ಡ್ಗಳನ್ನ ತಗೊಂಡಿದ್ದೀರಾ, ರೆಕಗ್ನಿಷನ್ ಇದೆ. ಇನ್ನೇನ್ ಬೇಕು ನಿಮ್ಗೆ? ನಂಗೆ ಏನ್ ಬೇಕು ಅಂದ್ರೆ, ನನಗೆ ಬೇಕು ಅಂತ ಅನ್ಸೋ ತನಕನೂ ನಾನು ಆಕ್ಟಿಂಗ್ ಮಾಡ್ತಾನೆ ಇರ್ಬೇಕು ಅಷ್ಟೇ. ಅಂದ್ರೆ ಒಳ್ಳೊಳ್ಳೆ ಪಾತ್ರಗಳು. ನಿಜ ಒಂದು ಪಾತ್ರ ನನಗೆ ಬೇಕು, ಅದು ಸಿಗೋ ತನಕ ನಾನು ಈ ಕ್ಷೇತ್ರದಲ್ಲಿ ಇರ್ಬೇಕು ಅನ್ನೋದು ಒಂದು ಏನಾದ್ರೂ ಒಂದು ಕನಸು ಅಥವಾ ಆಸೆ? ಇಲ್ಲ, ನಾನು ಆತರ ನನ್ನ ರೆಸ್ಟ್ರಿಕ್ಟ್ ಮಾಡ್ಕೊಂಡಿಲ್ಲ. ನನ್ ಪಾಲಿಗೆ ಏನೇನ್ ಪಾತ್ರ ಬರುತ್ತೋ ಅದನ್ನ ನಾನು ಎಷ್ಟ್ ಚೆನ್ನಾಗಿ ನಿಭಾಯಿಸಬಲ್ಲೆ ಅನ್ನೋದಷ್ಟೇ ನನಗ್ ಮುಖ್ಯ. ಯಾಕಂದ್ರೆ ನಮ್ಮನ್ನ ನಾವು ರೆಸ್ಟ್ರಿಕ್ಟ್ ಮಾಡ್ಕೊಂಡ್ರೆ ಎಲ್ಲೋ ಒಂದು ಅತೃಪ್ತಿ ಕಾಡ್ತಾ ಇರುತ್ತೆ. ಆ ಅತೃಪ್ತಿ ನಮ್ ಬೇರೆ ಯಾವ್ದೇ ಪಾತ್ರ ಸಿಕ್ಕಿದ್ರು ಮಾಡುವಾಗ್ಲೂ ಅತೃಪ್ತಿ ನೆರಳಿ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ನನ್ಗೆ ಆ ಅತೃಪ್ತಿ ನನ್ನನ್ ತಾಗಬಾರ್ದು. ನನಗ್ ಸಿಗೋದು ಅವಕಾಶ ಏನ್ ಸಿಕ್ಕಿದೆ ಅದನ್ನ ನಾನು ಎಷ್ಟ್ ಚೆನ್ನಾಗ್ ಸಾಧ್ಯನೋ ಅಷ್ಟ್ ಚೆನ್ನಾಗಿ ನಾವು ಉಪಯೋಗಿಸ್ಕೋಬೇಕು ಅಷ್ಟೇ. ಅಂದ್ರೆ ನನ್ಗೆ ಒಂದ್ ತುಡಿತಾ ಇದೆಯಲ್ಲ, ಆ ಪ್ಯಾಷನ್ ಅದು ಒಂದ್ ಸ್ವಲ್ಪ ಸ್ಯಾಶಿಯೇಟ್ ಆಗ್ತಾ ಹೋಗ್ಬೇಕು, ತೃಪ್ತಿ ಅಂತ ಹೋಗ್ಬೇಕು. ನಾ ಮಾಡ್ತಾ ಇದ್ದೀನಿ ಏನೋ ಒಂದು ಅಂತ. ಒಂದು 4 ಜನ ಖುಷಿ ಸಿಗ್ತಾ ಇದೆ ನನ್ನ ಪಾತ್ರದಿಂದ ಅಂತ ಅನ್ನಿಸ್ತು. ನೀವು ಒಂದು ಕ್ಯಾರೆಕ್ಟರ್ ಲೇಟೆಸ್ಟ್ ಆಗಿ ನಮ್ಮ ಸೀತಾರಾಮ್ TNS ಸರ್ ಸೀರಿಯಲ್ ಅಲ್ಲಿ ಒಂಥರ ಏನ್ ಹೇಳೋದು, ಮುಗ್ಧೆನಾ ಪೆದ್ದಿನ ಆ ತರ ಕ್ಯಾರೆಕ್ಟರ್ ಮಾಡಿದ್ರಿ. ಅದು ಹೇಗೆ ನಿಮ್ಗೆ ಅದನ್ನೇನಾದ್ರು ನೀವೇ ಯಾರನ್ನಾರು ಬೇರೆಯವ್ರನ್ನ ನೋಡಿ ಅಡಾಪ್ಟ್ ಮಾಡ್ಕೊಂಡ್ರ, ಅಥವಾ TNS ಸರ್ ಹೇಳಿದ್ರ ನೀವು ಹೀಗ್ ಮಾಡ್ಬೇಕು ಅಂತ? ಇಲ್ಲ, ಬಹುಶಃ ನನ್ನ ನಡವಳಿಕೆ ನೋಡಿ ಅವ್ರನ್ನ ಆ ಪಾತ್ರ ಕೊಟ್ರು ಮುಗ್ಧಳು ಬೈ ನೇಚರ್ ನನಗೆ. ಇಲ್ಲ, ನಿಮ್ಮ ಹತ್ರ ಇರುವಂತಹ ದಡ್ಡತನ, ಪೆದ್ದತನ, ಮುಗ್ಧತನ ಅದು ಎಲ್ರಿಗೂ ಇದ್ರೆ ಬಹುಶಃ ಮನಸ್ಸಿನಿಂದ ಎಲ್ರು ಖುಷಿಯಾಗಿರ್ತಾರೆ ಅಂತ ಅನ್ಸುತ್ತೆ ಅಲ್ವಾ? ಗೊತ್ತಿಲ್ಲಪ್ಪ, ನನಗಂತೂ ಇದೆ. ಹೇಳಿ ಮೇಡಮ್, ಯಾವಾಗಿಂದ ನೀವು ಈ ಹುಚ್ಚನ್ನ ಹಚ್ಕೊಂಡ್ರಿ, ಅಭಿನಯದ ಹುಚ್ಚನ್ನ? ಅಭಿನಯದ ಹುಚ್ಚು ನನಗ್ ತುಂಬಾ ಚಿಕ್ಕ ವಯಸ್ಸಿಂದಾನು ಇತ್ತು. ಅಂದ್ರೆ ಅದೇನು ಅಂತ ಗೊತ್ತಿರ್ಲಿಲ್ಲ ಅಷ್ಟೆ. ಅಂದ್ರೆ ಯಾರು ಏನ್ ಮಾಡಿದ್ರು ಹೊರಗಡೆ ಆಡ್ಕೊಳ್ಳೋದು ಅಂತಲ್ಲ, ಅವ್ರನ್ನ ಇಮಿಟೇಟ್ ಮಾಡೋದು. ಒಂಥರ ಏನೋ ವಿಶೇಷವಾಗಿ ಕಂಡ್ರೆ ಅವ್ರನ್ನ ಬಂದು ಇಮಿಟೇಟ್ ಮಾಡ್ಕೊಂಡ್ ಮಾತಾಡೋದು, ಆತರ ಅವ್ರನ್ನ ಅಡಗ್ಸಕ್ಕಲ್ಲ, ಅದೊಂದು ಅಬ್ಸರ್ವೇಷನ್ ಅಷ್ಟೇ. ಎಲ್ಲರೂ ಅದೊಂದು ಆರ್ಟ್, ಅದೇ ಒಂದು ಸಪರೇಟ್ ಆರ್ಟ್, ಅದು ಮಿಮಿಕ್ರಿ ಮಾಡೋದು. ಅಲ್ಲ, ಮಿಮಿಕ್ರಿನೂ ಅಲ್ಲ ಅದು. ಅದು ಯೂಶುವಲ್ ಒಂದು ಪ್ರೊಫೆಷನಲ್ ಮಿಮಿಕ್ರಿ ಇರುತ್ತಲ್ಲ, ಅದು ಅಲ್ಲ. ಅದೇನೋ ಒಂದು ಫ್ರೆಂಡ್ಸ್ ಎಲ್ಲ ಕೂತಿದ್ರೆ ಅವ್ರು ಹೀಗ್ ಮಾತಾಡೋದು ಅಂತ ನಾವು ಮಾತಾಡ್ಕೊಳ್ಳೋದು. ಎಕ್ಸಾಂಪಲ್, ನನ್ನ ಒಬ್ರು ರಿಲೇಟಿವ್ ಇದಾರೆ, ಅವ್ರು ಮಾತಾಡೋದು ಹೀಗ್ ತೋರಿಸ್ಲಾ? ಖಂಡಿತ ತೋರಿಸಿ ಮೇಡಮ್.
ಏನಮ್ಮ ಆಶಾ ನೀನು ಯಾಕಮ್ಮ ನೀನು ಮಾಡ್ತೀಯ, ನೀನು ಒಳ್ಳೆ ಕಡೆಮ್ಮ, ನಂಗಂತೂ ಗೊತ್ತಾಗೋದಿಲ್ಲಪ್ಪ, ನಂಗೆ ಬೇಜಾರಮ್ಮ, ನಂಗೆ ಬೆಳಿಗ್ಗೆ ಎದ್ದು ಮಂಡಿ ನೋವು ಕಾಲು ನೋವು ಎಲ್ಲ ಶುರು ಆಗ್ಬಿಡುತ್ತೆ, ನಂಗೆ ಏನಂತ ಅಡ್ಗೆ ಮಾಡ್ಲಿ ನಂಗೆ ಗೊತ್ತೇ ಆಗೋದಿಲ್ಲ. ನೀವು ಅಮ್ಮ ಮನೆಗ್ ಬರೋರು ಹೋಗೋರು ಬೇರೆ ಜಾಸ್ತಿನಾ, ಅಡ್ಗೆ ಅವ್ರು ಮಾತ್ರ ಚೆನ್ನಾಗೇ ಮಾಡೋದಿಲ್ಲ ವಿದ್ಯಾ, ಏನ್ ಮಾಡಕ್ಕಾಗತ್ತೆ ನಾನು, ಅಯ್ಯೋ ರಾಮ ಅಂತೂ ಏನೋ ಮಾಡ್ತಾ ಇದೀನಮ್ಮ, ಏನೋ ನಂಗೂ ಇಷ್ಟು ವರ್ಷ ಆಯ್ತು ನಾ ಏನು ಮಾಡಕ್ ಆಗೋದಿಲ್ಲ, ಏನೋ ಮಾಡ್ತಾ ಇದೀನಿ, ಏನ್ ಮಾಡಕ್ಕಾಗತ್ತೆ ನನ್ ಹಾಕೋದೇ ಎಷ್ಟು. ನೀವು ಬರ್ತೀರಾ, ಬರ್ತೀರಾ, ಏನು ಮಾಡಕ್ಕೆ ಆಗೋದಿಲ್ಲ ನಂಗೆ, ಸುಮ್ನೆ ನಿಮ್ಮನ್ ಕೂರ್ಸ್ ಮಾತಾಡ್ಸಂಗ ಅಂಗಡಿಗೆಲ್ಲ ಕೊಟ್ಟು ಕಳಿಸ್ಬೇಕು ಅನ್ಸುತ್ತೆ ನಂಗೆ, ಅಯ್ಯೋ ಏನಪ್ಪಾ ಮಾಡ್ಲಿ ಹೀಗೆ. Oh my God! ಸೂಪರ್ ಸೂಪರ್. ಉಸಿರು ಕಟ್ಕೊಂಡು ಅಷ್ಟು ಹೊತ್ತು ಹೇಳಿದ್ರಲ್ಲ ಡೈಲಾಗ್ ನ, ಆಸಮ್ ಆಗಿತ್ತು. ಅವ್ರ ಮುಂದೆ ಇದ್ದವ್ರಿಗೆ ಮಾತಾಡಕ್ ಅವಕಾಶ ಕೊಡ್ತಾರ? ಇಲ್ಲ ಒಂದೇ ಸಲ ಇದೊಂಥರ ಬೇರೆ ತರ, ಕೆಲವರು ಮಾತು ನಿಲ್ಲಿಸ್ತಾರೆ, ಮಧ್ಯ ಬೇರೆಯವ್ರು ರಿಯಾಕ್ಟ್ ಮಾಡಿರ್ತಾರೆ, ಅದೆಲ್ಲ ಏನಿಲ್ಲ, ಅವ್ರು ಹೇಳಿ ಮುಗಿಸಿಯೇ ತೀರ್ಬೇಕು. ಇದನ್ನ TNS ಸರ್ ಅಥವಾ ಬೇರೆ ಯಾರಾದ್ರೂ ನಿರ್ದೇಶಕರು ನೋಡಿದ್ರೆ ಈ ತರ ಮಾತಾಡೋ ಕ್ಯಾರೆಕ್ಟರ್ ಕೊಡ್ಬೋದು ನಿಮ್ಗೆ. ಹೇಳಿ ಮೇಡಮ್, ಯಾವಾಗ ಬಂದ್ರಿ ನೀವು ಈ ಅಭಿನಯ ಕ್ಷೇತ್ರಕ್ಕೆ? ಸಣ್ಣ ವಯಸ್ಸಿಂದಾನೇ ಮಾಡ್ಕೊಂಡ್ ಬಂದಿದ್ದ ಅಥವಾ ಬರೀ ಆಸೆ ಮಾತ್ರ? ಏನಪ್ಪಾ ತಮಾಷೆ ಅಂದ್ರೆ, ಸಣ್ಣ ವಯಸ್ಸಲ್ಲಿ ನನಗೆ ಬರೀ ಸ್ಕೂಲ್ ಲೆವೆಲ್ ಕಾಲೇಜ್ ಲೆವೆಲ್ ಅಷ್ಟೇ ಸೀಮಿತವಾಗಿದ್ದು. ಸ್ಕೂಲಲ್ಲಿ ನಂಗೆ ರತ್ನಮ್ಮ ಮಿಸ್ ಅಂತ ಹೋಗ್ತಿದ್ರು, ನಮ್ಮ ಮಿಡ್ಲ್ ಸ್ಕೂಲ್ ಅಂತ ಕಾಣತ್ತೆ, ಮಿಡ್ಲ್ ಸ್ಕೂಲ್ ಅಥವಾ 4th ಸ್ಟ್ಯಾಂಡರ್ಡ್ ಪ್ರೈಮರಿ, ನಮ್ ಕ್ಲಾಸ್ ಟೀಚರ್ ಆಗಿದ್ರು. ಅವರು ಬಹುಶಃ ಅವರೇ ನನಗೆ ಫಸ್ಟ್ ಇದನ್ನ ಕಂಡು ಹಿಡ್ದಿದ್ದು, ನನ್ನಲ್ಲಿ ಏನೋ ಒಂದು ಈ ತರದ್ ಒಂದು ಇದೆ ಅಂತ. ಸೊ ಅವ್ರು ಯಾವಾಗ್ಲೂ ನನ್ಗೆ ನಾಟಕಗಳು, ಸ್ಕೂಲ್ ನಾಟಕಗಳಲ್ಲಿ ನಾಟಕ, ಡ್ಯಾನ್ಸು, ಡ್ರಾಮಾ, ಟ್ಯಾಬ್ಲೋ, ಆಮೇಲೆ ಸಂಗೀತ, ಇಷ್ಟರೊಳಗೂ ನಾನು ಇರ್ತಾ ಇದ್ದೆ. ನಾನು ಇನ್ನೊಬ್ಳು ವೈಜಯಂತಿ ಮಲ್ಲ ಅಂತ ನನ್ನ ಫ್ರೆಂಡ್, ನಾವಿಬ್ರು ಎಲ್ಲಾ ಪ್ರೋಗ್ರಾಮ್ ಅಲ್ಲೂ ಇರ್ತಾ ಇದ್ವಿ, ಮೊದ್ಲಿಂದ ಕಡೆ ತನಕ ಬೇಗ ಹೋಗಿ ಚೇಂಜ್ ಮಾಡ್ಕೊಂಡ್ ಬರೋದು ಸ್ಟೇಜ್ ಮೇಲೆ ನಾವಿಬ್ರು. ಅವಳು ಹೆಣ್ ಪಾತ್ರ, ನಾ ಗಂಡು ಪಾತ್ರ, ಚಿಕ್ಕ ವಯಸ್ಸಿಂದಾನು ನಾ ಗಂಡು ಪಾತ್ರನೇ ಮಾಡ್ತಾ ಇದ್ದಿದ್ದು. ಇದು ಅವ್ರು ಫಸ್ಟ್ ಅದನ್ನ ಗುರ್ಸಿ ಅದಕ್ಕೆ ನೀರೆರೆದು ಪೋಷಣೆ ಮಾಡಿದ್ರು. ಅದು ಕಾಲೇಜು NMKRV ಕಾಲೇಜಲ್ಲಿ CN ಮಂಗಳ ಅವ್ರು ಅದನ್ನ ಮತ್ತೆ ಅದನ್ನ ಬಳಸ್ಕೊಂಡ್ರು. ಆಮೇಲೆ ನಮ್ಮ ಇವ್ರು ಸೈಕಾಲಜಿ ಲೆಕ್ಚರರ್ BJ ಸುವರ್ಣ ಅಂತ, ಅವರು ತುಂಬಾ ನಾಟಕಗಳನ್ನ ನಿರ್ದೇಶನ ಮಾಡಿ, ಅಲ್ಲೂ ನನಗೆ ಗಂಡು ಪಾತ್ರನೇ, ಹೆಣ್ ಪಾತ್ರ ಇಲ್ಲ. ಯಾಕಂದ್ರೆ ಮೇನ್ ರೋಲ್ ಇದ್ದಿದ್ದೆ ಗಂಡು ಪಾತ್ರ. ಸಾಕ್ರೆಟಿಸ್ ಅಂತ ಮಾಡ್ತಿದ್ದೆ, ಆನೆ ಬಂತಾನಿ, ನಾನು ನೀನೆ ಅಂತ ಪರ್ವತವಾಣಿ ಅವ್ರದ್ದು, ಇದ್ರೊಳಗೆಲ್ಲ ಗಂಡು ಪಾತ್ರ ನಮ್ದೇ ಇರ್ತಿತ್ತು, ಬಾಕಿ ಇತಿಹಾಸ ಇದೆಲ್ಲ. ಸೊ ಆ ಗಂಡು ಪಾತ್ರ ನಾನ್ ಮಾಡ್ತಾ ಇದ್ದೆ. ಇದು ಇಂಟರ್ ಕಾಲೇಜಿಯೇಟ್ ಡ್ರಾಮಾ ಕಾಂಪಿಟೇಷನ್ಸ್ ಅಲ್ಲೂ ಇದೇ ಗಂಡು ಪಾತ್ರದಲ್ಲೇ ಹೋಗಿ ಮಾಡ್ತಾ ಇದ್ದಿದ್ದು. ಸೊ ಅಲ್ಲೂ ಪ್ರೈಸ್ಗಳು ಬರ್ತಾ ಇತ್ತು. ಅಷ್ಟ್ ನಿಂತೋಯ್ತು. ಆಮೇಲೆ ಒಂದು 1978ರಲ್ಲಿ ನನಗ್ ಮದ್ವೆ ಆಯ್ತು. ಮದ್ವೆ ಆಗಕ್ ಮುಂಚೆ ನನ್ನ ಅಣ್ಣ ತುಂಬಾ ಒಳ್ಳೆ ಭರತನಾಟ್ಯಂ ಡ್ಯಾನ್ಸರ್ ಆಗಿದ್ರು. ಅವರು ಈ ನಟರಂಗ ಅವಾಗ ತಾನು ಶುರುವಾಗಿತ್ತು, ಅಲ್ಲಿ ಅವರು ನಾಟಕಗಳಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು, ಪಾತ್ರ ವಹಿಸ್ತಾ ಇದ್ರು. ಸೊ ಅವರ ಜೊತೆ ನಾನು ಹಿನ್ನೆಲೆ ಗಾಯನ ಅಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕಲ್ ಗ್ರೂಪ್ ಅಲ್ಲಿ ಇರುತ್ತಲ್ಲ, ಅದ್ರ ಜೊತೆ ಹಾಡಕ್ ಹೋಗ್ತಾ ಇದ್ದೆ. ಆಗ ನಂಗೆ ತುಂಬಾ ಆಸೆ ಇತ್ತು, ಅಯ್ಯೋ ಇಂಥ ಒಳ್ಳೆ ಪಬ್ಲಿಕ್ ಅಂದ್ರೆ ದೊಡ್ಡ ಸ್ಟೇಜ್ ಸಿಗುತ್ತೆ ನಾಟಕ ಮಾಡಕ್ಕೆ, ನಾವು ಅಪ್ಪನ್ ಕೇಳ್ಬೋದ ಅಂತ. ನಮ್ಮ ಅಪ್ಪನ್ ಕೇಳ್ದೆ, ಅಣ್ಣ ನಾನ್ ಮಾಡ್ಲಾ ಅಂತ. ಇಲ್ಲಮ್ಮ, ನಿನಗೆ ಇದೆಲ್ಲ ಬೇಡ, ಇವಾಗ ಅದೇನ್ ಜಗದೀಶನ್ ಜೊತೆ ಹೋಗಿ ಅದೇನ್ ಹಿಂದೆ ಹಾಡ್ಕೊಂಡ್ಬಿಡ್ತೀಯ ಅಷ್ಟ್ ಮಾಡು ಸಾಕು, ಮುಂದೆ ನಿಂಗ್ ಮದ್ವೆ ಆಗಿ ನಿನ್ ಗಂಡನ್ ಮನೇಲಿ ಒಪ್ಕೊಂಡ್ರು ಮಾಡು, ಹೋಗು ಅಂತ. ಸರಿ, ನಮ್ಮ ಅಣ್ಣನ್ ಕೇಳ್ದೆ, ನೀನಾದ್ರೂ ಹೇಳೋ ಅಣ್ಣಂಗೆ ನಾನ್ ಮಾಡ್ತೀನಿ ಅಂತ. ಇಲ್ಲ ನೀನ್ ಮಾಡ್ಬಾರ್ದು ಅಂತ ಅವನು ಬೇಡ ಅಂತ. ಅದೇನೋ ಆ ಕಾಲದಲ್ಲಿ ತುಂಬಾ ಒಂಥರ ಮುಚ್ಚಟೆ, ಹೆಣ್ಮಕ್ಳನ್ನ ಅಷ್ಟು ಸುಲಭವಾಗಿ ಬಿಡ್ತಾ ಇರ್ಲಿಲ್ಲ. ಸ್ಪೆಷಲಿ ನಾಟಕ ಮಾಡೋದಕ್ಕೆ, ಅಭಿನಯ ಕ್ಷೇತ್ರಕ್ಕೆ ಹೆಣ್ಮಕ್ಳನ್ನ ಕಳಿಸ್ತಾ ಇರ್ಲಿಲ್ಲ, ಸ್ಪೆಷಲಿ ಕಳಿಸ್ತಾ ಇಲ್ಲ. ಹೌದು. ಸೊ ಅಲ್ಲಿಗೆ ನನ್ನ ಆಸೆ ಬಿಟ್ಟೋಯ್ತು. ಆಮೇಲೆ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ನನ್ ಗಂಡನ್ ಕೇಳ್ಬಿಟ್ಟ ಮೊದ್ಲು ಒಂದ್ಸತಿ, ಯಾವ್ದಕ್ಕೂ ಇಲ್ಲಿ ಅಪ್ಪಿ ಒಪ್ಕೊಂಡ್ಬಿಟ್ರೆ ಅಂತ. ಆಮೇಲೆ ತಾಳು ಅಪ್ಪನ್ ಕೇಳ್ತೀನಿ ಅಂದ್ರೆ ನಮ್ಮ ಮಾವನವ್ರನ್ನ ಕೇಳ್ತೀನಿ ಅಂತ. ಅವ್ರ ನಮ್ಮ ಮಾವನ್ ಕೇಳಿದ್ರು, ಮತ್ತೆ ಅವ್ರು ಬೇಡ ಅಂತಂದ್ಬಿಟ್ರು. ಅವ್ರು ಇನ್ನೂ ನಮ್ ತಂದೆಗಿಂತ ವಯಸ್ಸಾದವ್ರು, ಅವ್ರು ಇನ್ನೂ ದೊಡ್ಡ ಸಂಪ್ರದಾಯಸ್ಥರು. ಸರಿ, ಅವ್ರು ಎಲ್ಲಿ ಬಿಟ್ಬಿಡ್ತಾರೆ, ಅಪ್ಪನ ಬಿಡ್ದಿದ್ಮೇಲೆ ಸೊಸನ್ ಬಿಡ್ತಾರ? ಸರಿ, ಅವರು ಬೇಡ ಅಂದ್ರು. ಅಲ್ಲಿಗೆ ನಾನು ಬಿಟ್ಬಿಟ್ಟೆ, ಎಲ್ಲ ಆಸೆನೂ ಬಿಟ್ಬಿಟ್ಟೆ, ಮುಗ್ದೋಯ್ತು ಅಂತ. ಆಮೇಲೆ 1983ನಲ್ಲಿ ಬೆಂಗಳೂರಿಗೆ ದೂರದರ್ಶನ ಬಂತು.
ಆ ಅಲ್ಲಿ ಅವಾಗ ಶುರುವಾಗಿದ್ದು, ಅವಾಗ ನನ್ ಮಗು ಹುಟ್ಟಿತ್ತು. ನನ್ ಮಗ ಹುಟ್ಟಿದ ನಂಗೆ. ಆಗ ನಂಗೆ ಟಿವಿ ಮುಂದೆ ಕೂತ್ಕೊಳ್ಳೋದೇ ನನ್ಗೊಂದು ಪಾಸ್ ಟೈಮ್, ಬಾಣಂತನ ಅಲ್ವಾ. ಸರಿ ಇನ್ನೇನು ಇರ್ತಿರ್ಲಿಲ್ಲ ಅವಾಗ. ಅದನ್ನೆಲ್ಲ ನೋಡ್ಕೊಂಡು ಅಯ್ಯೋ ನಾನ್ ಹಿಂಗೆ ಇದೀನಿ, ಏನು ಮಾಡ್ತಾ ಇಲ್ಲ ಅಂತ ಅನ್ಕೊಂಡು ತುಂಬಾ ಕೊರಗ್ತಾ ಇದ್ದೆ. ಇದೆಲ್ಲ ನೋಡ್ಬಿಟ್ಟು ಇಂಥ ಒಳ್ಳೆ ಅವಕಾಶ ಇದೆ, ನನ್ಗೆ ಏನು ಸಿಗ್ತಾನೆ ಇಲ್ವಲ್ಲ ಅಂತ. ಸರಿ ಸುಮ್ನಾಗ್ಬಿಟ್ಟೆ. ಆಮೇಲೆ ಅಷ್ಟೇ, ನಾನ್ ಯಾವತ್ತು ಯಾವ್ದನ್ನು ತುಂಬಾ ತಲೆಗೆ ಹಚ್ಕೊಂಡ್ ಕೊರಗ್ದವಳಲ್ಲ. ಹೇಗ್ ಬರುತ್ತಾ ಹಾಗೆ ಹೋಗೋದು. ಬಂತಾ ಅದನ್ನ ಅನ್ಭವಿಸೋದು, ಇಲ್ವಾ ಬಿಟ್ಬಿಡು, ನನ್ಗೆ ಅಲ್ವೇನೋ ಅದು ತನ್ಕೊಂಡು ಸುಮ್ನಾಗ್ಬಿಡೋದು, ಇದು ನನ್ ಸ್ವಭಾವ. ಹೀಗೆ ಇರುವಾಗ ನನ್ಗೆ ಅಮ್ಮನ ಬಗ್ಗೆ ನಂಗೆ ತುಂಬಾ ಒಂದು, ನೀವೇ ಓದಿದ್ರಲ್ಲ ಕಥೆನ, ಅಮ್ಮನ ಬಗ್ಗೆ ನಾ ಬರ್ದಿದ್ ನೀವು ಓದಿ. ಆ ಅಮ್ಮ ಹೋಗ್ಬಿಟ್ಟೆ ಮನಿ ಹೋದಾಗ ನಂಗೆ ಒಂಥರ ಅದಕ್ಕೆಲ್ಲ ಈಗ ಹೆಸರು ಡಿಪ್ರೆಷನ್ ಅಂತ. ಅವಾಗ ಏನಿತ್ತ ನಂಗೆ ಗೊತ್ತಿಲ್ಲ. ಅದು ತುಂಬಾ ಮಂಕಾಗ್ಬಿಟ್ಟಿದೆ. ಯಾಕಂದ್ರೆ 5 ಜನ ಗಂಡ್ಮಕ್ಳ ಮಧ್ಯ ನಾನೊಂದು ಹೆಣ್ಣು. ನಾನೇ ಲಾಸ್ಟ್. ನನಗ್ ಒಂಥರ ನನ್ನ ಹೆಣ್ಣಿನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋರ್ತಾವಳು ಇದ್ದಿದ್ದು ನಮ್ಮಮ್ಮ ಒಬ್ರೆ. ಅವರೇ ಇರ್ಲಿಲ್ಲ ಅಂದ್ಮೇಲೆ ನನ್ಗೆ ಬಹುಶಃ ಮಂಕ್ ಕವಿದಿತ್ತು. ಆಗ ನನ್ ಗಂಡನೇ ಹೇಳಿದ್ರು, ಅಷ್ಟ್ರ ವೇಳೆಗೆ ಬೇಡ ಅಂದವರೆಲ್ಲ ಹೊರಟೋಗಿದ್ರು. ಯಾರು ಇರ್ಲಿಲ್ಲ, ನಮ್ಮ ಅಪ್ಪ ಆಗ್ಲಿ ಮಾವ ಆಗ್ಲಿ ಎಲ್ಲ ಮೇಲೆ ಹೊರಟೋಗಿದ್ರು. ಸೊ ಆಗ ನನ್ನ ಗಂಡನೇ ಹೇಳಿದ್ರು, ನೋಡು ಈಗ ನಿಂಗೇನಾದ್ರು ಇದ್ರಿಂದ ಆಚೆಗೆ ಬರ್ಬೇಕು ನೀನು, ಹೀಗಿದ್ರೆ ಸರಿ ಹೋಗಲ್ಲ ಅಂತ ಹೇಳಿ, ನೋಡು ಏನಾದ್ರು ಸಿಗುತ್ತಾ ನೋಡಿ ಇವಾಗ ಅಂತಂದ್ರು. ಅಯ್ಯೋ ಎಷ್ಟೋ ವರ್ಷಗಳಾಗಿ ಹೋಗಿದೆ, ಮಗು ಆಗಿದೆ, ಮಗುಗ್ 10 ವರ್ಷನೂ ಆಗೋಗಿತ್ತು. ಈಗ ಈ ವಯಸ್ಸಲ್ಲಿ ನನಗೆ ಯಾರು ಕೊಡ್ತಾರೆ ಅವಕಾಶ? ಬಟ್ ನಂಗೆ ಕಾಂಟ್ಯಾಕ್ಟು ಇಲ್ಲ. ಹೇಗೆ ಅಂತ ಯಾವ ತರನೋ ಇದಕ್ಕೆ ಬರ್ಬೇಕು ಅಂತ ನಾವು ಅಷ್ಟೊಂದು ಪ್ರಯತ್ನ ಅಂತೂ ಮಾಡ್ತಿದ್ದೆ. ಅವಾಗ ನಾ ಕನ್ನಡ ಲೇಖಕಿಯರ ಸಂಘಕ್ಕೆ ಆಜೀವ ಸದಸ್ಯೆ ಅದು. ಅಂದ್ರೆ ಅಲ್ಲಿ ಇಂಥವರೆಲ್ಲ ಬರ್ತಿರ್ತಾರಲ್ಲ, ಬರೆಯೋರು, ಲೇಖಕಿಯರು ಎಲ್ಲ, ನಾಟಕಕಾರರು ಎಲ್ರು ಬರ್ತಾ ಇರ್ತಾರೆ. ಅವ್ರ ಕಣ್ಣಿಗೆ ನಾ ಬೀಳ್ಬೋದ ಅನ್ನೋ ಒಂದು ಆಸೆಗೆ ಅಲ್ಲಿ ಮೆಂಬರ್ ಆದೆ. ಆಮೇಲೆ ಅದೊಂದ್ ರೀತಿಲಿ ಸಹಾಯ ಮಾಡ್ತು. ಅಂದ್ರೆ ನಂಗೆ ಹೋಗಿ ಬೇರೆ ಯಾರನ್ನೋ ಚಾನ್ಸ್ ಕೊಡಿ ಅಂತ ಕೇಳಕ್ಕೆ ಒಂಥರ ಹಿಂಸೆ. ಅವ್ರಿಲ್ಲ ಅಂದ್ಬಿಟ್ರೆ ಮುಖಭಂಗ ಆಗ್ಬಿಡುತ್ತೆ. ಒಂಥರ ಏನೋ ಅದನ್ನ ತಗೊಳ್ಳೋ ಪರಿಸ್ಥಿತಿಲಿ ನಾನು ಇರ್ಲಿಲ್ಲ. ಅದಕ್ಕೆ ಏನ್ ಮಾಡ್ದೆ, ಸರಿ ಸುಮ್ನೆ ಎಲ್ರ ಜೊತೆನೂ ಮಾತಾಡೋದು. ಯಮುನಾ ಮೂರ್ತಿ ಅವ್ರು ಸಿಗ್ತಾ ಇದ್ರು ಅಲ್ಲಿ, ಮತ್ತೆ ಉಷಾರಾಯ್ ಪೀರಾಯ್ ಅವರು, ಆಮೇಲೆ ನಾಗಮಣಿ ಹೆಸರಾವ್, ಇವ್ರದೆಲ್ಲ ಒಡನಾಟ ತುಂಬಾನೇ ಚೆನ್ನಾಗಿತ್ತು, ಜ್ಞಾನ ವೃದ್ಧಿ ಆಗೋ ತರ ಇತ್ತು. ಮತ್ತೆ HS ವೆಂಕಟೇಶ್ ಮೂರ್ತಿ ಅವರು ಯಾವ್ದೋ ಒಂದು ಕಮ್ಮಟ ಬೇರೆ ಮಾಡಿದ್ರು, ವರ್ಕ್ಶಾಪ್ ಇದ್ದು. ಇದ್ರೊಳಗೆಲ್ಲ ಭಾಗವಹಿಸಿದೆ. ಆಮೇಲೆ ಅವ್ರದ್ದೇ ಒಂದು ಇದ್ರೊಳಗೆ ತಿರುಮಲಾಂಬ ಅದು ಜನ್ಮ ಶತಮಾನೋತ್ಸವ ಅಂತ ಮಾಡ್ತಾ ಇದ್ರು ಅವಾಗ. ಆಗ ಆ ಒಂದು ಅದ್ರ ಅಂಗವಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಜಯನಗರ ನ್ಯಾಷನಲ್ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ರು ಗೀತಾ ರಾಮಾನುಜಂ ಅಂತ. ಅವರು ಒಂದು ಬ್ಯಾರಿಸ್ಟರ್ ರಾಮಚಂದ್ರ ಅಂತ ಒಂದು ನಾಟಕ ಮಾಡಿಸಿದ್ರು. ಆ ನಾಟಕ ತುಂಬಾನೇ ಚೆನ್ನಾಗಿತ್ತು. ಅಂದ್ರೆ ಒಂದು ಅದುವರೆಗೂ ನಂಗೆ ಒಂದು ಹೆಂಗಸರು ನಾಟಕ ನಿರ್ದೇಶನ ಮಾಡ್ತಾರೆ ಅನ್ನೋದೇ ಗೊತ್ತಿರ್ಲಿಲ್ಲ. ಅದೇ ಫಸ್ಟ್ ಟೈಮ್ ನಂಗೆ ಗೊತ್ತಾಗಿದ್ದು. ನಾಟಕದ ಫೀಲ್ಡ್ ಬಗ್ಗೆನೆ ನಂಗೇನು ಗೊತ್ತಿರ್ಲಿಲ್ಲ ಅನ್ಕೊಂಡು. ಬಟ್ ಅವಾಗ ನಂಗೆ ಒಂಥರ ಹೊಳೆಯುತ್ತಲ್ಲ ಆ ತರ ಹೊಳಿತು. ನಾಟಕ ತುಂಬಾ ಚೆನ್ನಾಗಿತ್ತು. ಸರಿ, ಆಮೇಲೆ ಹೇಗೂ ಲೇಡಿ ಡೈರೆಕ್ಟರು, ನಾನು ಅವ್ರು ನೋಡೂ ಇರ್ಲಿಲ್ಲ. ಅವ್ರು ಯಾರು ಅಂತ ನನಗ್ ಗೊತ್ತಿಲ್ಲ, ನಾನ್ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಒಂದ್ ವೇಳೆ ಅವ್ರು ಬೇಡ ಹೋಗು ಅಂತಂದ್ರು ಪರವಾಗಿಲ್ಲ, ಅವಮಾನ ಏನಿಲ್ಲ ಮುಗಿದ್ಮೇಲೆ ಗ್ರೀನ್ ರೂಮ್ಗೆ ಹೋದೆ. ಹೇಳಿದ ನಾಟಕ ತುಂಬಾ ಚೆನ್ನಾಗಿತ್ತು ಮೇಡಮ್, ಖುಷಿ ಆಯ್ತು ಅಂತಂದೆ. ಓ ಹೌದಮ್ಮ, ವೆರಿ ಗುಡ್ ಅಂತಂದ್ರು. ಏನ್ ಮಾಡ್ತಿದ್ಯಾ ಅಂತಂದ್ರು. ಆಮೇಲೆ ಹೇಳ್ದೆ, ಮೊದ್ಲೇ ನಾನು ಈಗ ಮಗು ಇದೆ. ಮಗು ಇದೆಯಾ ನಿಂಗೆ ಅಂತಂದ್ರು. ಓಹೋ, ಎಲ್ಲೋ ಒಂದು ಸಣ್ಣ ಕಿಡಿ ಹೊತ್ಕೊಳ್ತಾ ಇದೆಯೇನೋ ಅಂತ ಆಸೆ ಆಯ್ತು. ಮಗು ಇದೆ. ಅಯ್ಯೋ ಹೇಳಕ್ಕೆ ಆಗಲ್ವಲ್ಲಮ್ಮ ಅಂದ್ರು. ಓ ಹಾಗಾದ್ರೆ ನಂಗೊಂದು ಅವಕಾಶ ಕೊಡ್ತೀರಾ ಮೇಡಮ್ ಅಂತ. ಚಾನ್ಸ್ ಅಲ್ಲಿ ತನಕ ಅವ್ರು ಹೇಳಿದ್ಮೇಲೆ ಯಾಕೆ ಚಾನ್ಸ್ ಬೇಕು ಅಂತ ಹೇಳ್ಬಿಟ್ಟು ನಾ ಕೇಳಿದೆ. ಅಯ್ಯೋ ಬಾಮ್ಮ, ಯಾರ್ ಬೇಡ ಅಂತಾರೆ, ಖಂಡಿತ ಕೊಡ್ತೀನಿ ಬಾ ತಂದೆ ಬಿಡೋದ. ನಂಗೆ ಆಗ್ತಾ ಇರ್ಲಿಲ್ಲ, ಹೀಗೂ ಆಗಕ್ ಸಾಧ್ಯನ. ನಾನು ಆಗ್ಲೇ ಹೊರಟು ಬಿಟ್ಟಿದ್ದೆ.
ಅಂದ್ರೆ ಹಿಂಗೇನ್ ಸುಮ್ನೆ ಕೇಳಿದ್ರು ಕಲ್ಲು ಎಷ್ಟಾಗಿದೆ, ಮಾವಿನಕಾಯಿ ಉದ್ರ ತಪ್ಪಿತ್ತ ಕಾಯಿಲೂ ಇಲ್ಲ, ಹೊರಟ್ಬಿಡೋಣ ಅಂತಿದ್ದೆ. ಅಷ್ಟ್ರ ವೇಳೆಗೆ ಹೂ ಅಂತ ಅಂದ್ಬಿಟ್ರು. ಆಮೇಲೆ ಡೀಟೈಲ್ ಎಲ್ಲ ಬರೀ ಲ್ಯಾಂಡ್ ಲೈನ್ ಇದ್ದಿದ್ದು, ಮೊಬೈಲ್ ಎಲ್ಲ ಇರ್ಲಿಲ್ಲ. ಸರಿ ನಾನು ಬರ್ದು ಎಲ್ಲ ತಗೊಂಡ ಅಷ್ಟಕ್ ಸಮಾಧಾನ ಆಯ್ತು. ಎಲ್ಲೋ ಒಂದ್ ಕಡೆ ನಾನು ಇದೀನಿ ಅನ್ನೋದು ಗೊತ್ತಾಗಿದೆ, ನೋಡ್ಕೊಳ್ಳೋಣ, ನನ್ಗೆ ಒಂದ್ ಹೆಜ್ಜೆ ಮುಂದೆ ಇಟ್ಟಿದೀನಿ ಅಂತ, ಒಂದ್ ಹೆಜ್ಜೆ ಇಟ್ಟಿದೀನಿ, ಒಂದ್ ಪ್ರಯತ್ನ ಮಾಡಿದೀನಿ, ಆಯ್ತು ಅಂತ ಅನ್ಕೊಂಡು ಮನೆಗ್ ಬಂದೆ. ಮನೆಗ್ ಬಂದ್ಬಿಟ್ಟು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಿಲ್ಲ. ಯಾಕಂದ್ರೆ ನಾನು ಒಂದು ಡಿಸಪಾಯಿಂಟ್ಮೆಂಟ್ಗೆ ರೆಡಿ ಆಗ್ಬಿಟ್ಟಿದ್ದೆ, ಇಲ್ಲ ಅನ್ನೋದಕ್ಕೆ ರೆಡಿ ಆಗ್ಬಿಟ್ಟಿದೆ. ಇದೇನಕ್ಕಿಂತ ಯಾವಾಗ್ಲೂ ಇಲ್ಲ ಅನ್ಕೊಂಡ್ಬಿಟ್ರೆ ಅದ್ ಸಿಕ್ಕಿದ್ರೆ ಹೆಚ್ಚು ಖುಷಿ ಆಗುತ್ತೆ. ಖುಷಿ, ಕರೆಕ್ಟ್. ಇದೆ ಅನ್ಕೊಂಡ್ ಸಿಗದೆ ಹೋದ್ರೆ ಆಗೋ ನಿರಾಶೆಗಿಂತ ಇಲ್ಲ ಆಮೇಲೆ ಬರೋದ್ರ ಖುಷಿ ಜಾಸ್ತಿ. ಯಾಕೆ ನಿರಾಸೆ ಮಾಡ್ಕೊಳ್ಳಿ, ಆಯ್ತು ನಾನು ಪ್ರಯತ್ನ ಪಟ್ಟಿದ್ದೀನಿ. ಕೃಷ್ಣ ಪರಮಾತ್ಮ ಹೇಳಿದಾನಲ್ಲ, ಪ್ರಯತ್ನ ಮಾಡು ಅಂತ ಪ್ರಯತ್ನ ಪಟ್ಟಿದ್ದೆ. ಅದಕ್ಕೆ ಸರಿಯಾಗಿ ಒಂದು ವಾರ 10 ದಿನ ಆಗಿತ್ತು. ಫೋನ್ ಬಂತು ನಂಗೆ. ಫೋನ್ ಬಂದ್ಬಿಟ್ಟು, ನಾನಮ್ಮ ವಿದ್ಯಾನ ಮಾತಾಡೋದು, ನಾನ್ ಗೀತಾ ರಾಮಾನುಜಮ್ಮ ಮಾತಾಡೋದು ಅಂತಂದ್ರು. ಹಂಗೆ ಒಂಥರ ಡವ 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 ಹೊಡ್ಕೊಳಕ್ ಶುರುವಾಯ್ತು. ಏನಪ್ಪ ಇದು ಅಂತ. ಬಹುಶಃ ನಿಮ್ಗೆ ನನ್ನ ಭಾವನೆ ಅರ್ಥ ಆಗ್ತಾ ಇದೆ ಅನ್ಸುತ್ತೆ, ನನ್ನ ನಿಜ ಖಂಡಿತ ಹೌದು. ಆ ಕ್ಷಣದ ತವಕ ತುಮುಲ ಎಲ್ಲ ಹೇಳ್ಕೊಳಕ್ ಆಗಲ್ಲ, ಅದು ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಾಗೆ ಫೋನ್ ಬಂದ್ಬಿಡ್ತು. ಆಮೇಲೆ ಹ್ಞೂ ಮೇಡಮ್, ನಾನೇ ವಿದ್ಯಾಮೂರ್ತಿ. ಏನ್ ಮೇಡಮ್ ಅಂತ. ಮೇಡಮ್ಮ, ಹೀಗೆ ಒಂದು GVI ಅವರು ಭಗವದ್ಗೀತೆ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಸಂಸ್ಕೃತದಲ್ಲಿ, ಅದ್ರೊಳಗೆ ಒಂದ್ ಸಣ್ಣ ಪಾತ್ರ ಇದೆಯಂತೆ, ಮಾಡ್ತೀಯಾ ಅಂತಂದ್ರು. ಏಕ್ದಮ್ ಸಿನಿಮಾ, ಒಂದು ಏಕ್ದಮ್ ಸಿನಿಮಾ ಜೊತೆಗೆ GV ಅಯ್ಯರ್ ಅನ್ನೋಂಥವರ ಒಂದು ಕೈ ಕೆಳಗಡೆ ಮಾಡ್ಬೇಕು ಅಂದ್ರೆ ಏನು ಒಂಥರ ಮಂಕ್ ಆಗೋಯ್ತು, ಬ್ಲಾಂಕ್ ಆಗೋಯ್ತು ತಲೆ. ಸುಮ್ಮನಿದ್ಬಿಟ್ಟೆ. ಏನ್ ಮಾತಾಡೋ ವಿದ್ಯಾ, ಏನು ಹೋಗ್ತೀಯಾ ಅಂತಂತಂದ್ರು ಅವ್ರು. ಹಿರಿಬೇಡ, ಸುಧಾರ್ಸ್ಕೊತೀವಿ, ಸುಧಾರ್ಸ್ಕೊಂಡು ಖಂಡಿತ ಮಾಡ್ತೀನಿ ಮೇಡಮ್ ಅಂತಂದ್ರು. ಹಾಗಾದ್ರೆ ನಿಮ್ಗೆ ಅವ್ರ ಮನೆ ಅಡ್ರೆಸ್ ಕೊಡ್ತೀನಿ, ಅಲ್ಲೇ ವಿನಾಯಕ ಲೇಔಟ್ ಅಂತ ಕಾಣುತ್ತೆ, ಅಲ್ಲಿ ಅವ್ರನ್ನ ಮೀಟ್ ಮಾಡು ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮಾರನೇ ದಿನ ನಾನು, ನನ್ ಗಂಡ, ನನ್ ಮಗ 3 ಜನ ಅವ್ರ ಮನೆಗೆ ಹೋದ್ವಿ. ತುಂಬಾ ಚೆನ್ನಾಗ್ ಮಾತಾಡ್ಸಿದ್ರು. ಸುಂದ್ರಮ್ಮ ಅಂತ, ಅವ್ರನ್ನ ಎಲ್ರು ಅಪ್ಪಾಜಿ ಅಂತ ಕರಿತಿದ್ರು. ಅವರು ತುಂಬಾ ಚೆನ್ನಾಗ್ ಮಾತಾಡಿದ್ರು. ಆಮೇಲೆ ಏನಮ್ಮ ವಿದ್ಯಾ, ಅವನಕ್ಕೆ ಸಂಸ್ಕೃತ ಪೇಶ ತೆರಿಮಾ ಅಂತಂದ್ರು. ಹೂನ್ಬಿಟ್ಟೆ. ಸಂಸ್ಕೃತ ಹೈಸ್ಕೂಲ್ ಲೆವೆಲ್ ಓದಿದ್ದೆ, ಅದ್ರ ಮನೇಲಿ ಒಂಥರ ಸ್ವಲ್ಪ ಸಂಸ್ಕೃತದ ವಾತಾವರಣ ಇತ್ತು. ಅಂದ್ರೆ ಮನೆ ಕಾವ್ಯ ವಾಚನಗಳು ನಡೆಯೋದು ಭಾನುವಾರ. ಸಂಸ್ಕೃತ ಅಪರಿಚಿತ, ಕಷ್ಟ, ಕ್ಲಿಷ್ಟ ಅಂತೆಲ್ಲ ಅನಿಸ್ತಾ ಇರ್ಲಿಲ್ಲ. ಆಮೇಲೆ ಅವಾಗೊಂದೊಂದು ನಾವು ಚಿಕ್ಕ ವಯಸ್ಸಲ್ಲಿ ಕಲ್ತಿದ್ ಒಂದ್ ಶ್ಲೋಕ ಬೇರೆ ಹೇಳ್ಬಿಟ್ಟೆ. ಗೊತ್ತಿರ್ಬೇಕು ನಿಮ್ಗೆ, ಈ ಬಾಲ್ಬೋಧ ಕಲಿಯೋಕ್ ಮುಂಚೆ ಒಂದು ಈ ಕಾಶಿ ಭೋಜರಾಜನ ಆಸ್ಥಾನದಲ್ಲಿ ಮಾತಾಡ್ಬೋದಾ ಇದೆಲ್ಲ? ಖಂಡಿತ ಹೇಳಿ. ನಾನಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೇಳಿಸ್ಕೊಳ್ತಾ ಇದೀನಿ. ಯಾವ್ದೋ ಒಂದು ದೊಡ್ಡ ಕಥೆ ಕೇಳಿಸ್ಕೊಳ್ತಾ ಇದೀನಿ. ವೆರಿ ಇಂಟ್ರೆಸ್ಟಿಂಗ್. ಖಂಡಿತ ಹೇಳಿ. GV ಅಯ್ಯರ್ ಮುಂದೆ ನಾ ಇದನ್ನ ಹೇಳ್ದೆ, ಹೀಗೆ ಸಂಸ್ಕೃತ ನನಗೆ ಹೇಗ್ ಬರುತ್ತೆ ಅಂತ ಎಲ್ಲ ಪ್ರದರ್ಶನ ಮಾಡ್ಕೋಬೇಕಲ್ಲ. ಅದಕ್ಕೆ ನಮ್ಗೆ ಬಲ್ಲಾಳ್ ಮೇಷ್ಟ್ರು ಅಂತಿದ್ರು, ಸಂಸ್ಕೃತದ ಮೇಷ್ಟ್ರು. ಅವ್ರು ಒಂದು ಹೇಳ್ತಿದ್ರು ಪದ್ಯ, ಒಂದು ಸಣ್ಣ ಒಂದು ಸಾಲುಗಳು ಸಂಸ್ಕೃತ. ಅಂದ್ರೆ ಭೋಜರಾಜನ ಕಾಲದಲ್ಲಿ ದಿನನಿತ್ಯ ಸಾಮಾನ್ಯ ಜನಸಾಮಾನ್ಯರು ಕೂಡ ಸಂಸ್ಕೃತದಲ್ಲಿ ಹೇಗೆ ಸಂಭಾಷಣೆ ನಡೆಸ್ತಾ ಇದ್ರು ಅನ್ನೋಕೆ ಒಂದು ನಿದರ್ಶನ ಅದು. ಒಂದು ಹುಡುಗಿ, ಅವಳು ಅಂಗಡಿಗೆ ಹೋಗ್ತಾಳೆ. ಆ ಅಂಗಡಿ ಅವನ ಕೇಳ್ತಾನೆ, ಅಂಗಡಿ ಆ ಹುಡುಗಿನ, ಕಾತ್ವಾಂ ಬಾಲ, ನೀನ್ ಯಾರು ಹುಡುಗಿ ಅಂತ. ಕಾಂಚನಮಾಲ ಅಂದ್ರೆ ನನ್ನ ಹೆಸರು ಕಾಂಚನಮಾಲ. ಕಾಂಚನಮಾಲ. ಕಸ್ಯ ಪುತ್ರಿ, ಯಾರ ಮಗಳು? ಕನಕಲತಾಯ. ಕನಕಲತಾ ಅನ್ನೋಳ್ ಮಗಳು. ಹಸ್ತೆ ಕಿತ್ತೆ, ಕೈಯಲ್ಲಿ ಏನಿದೆ? ತಾಡಿ ಪತ್ರಂ ಅಂದ್ರೆ ತಾಳೆ ಪತ್ರ. ಅವಾಗ ಬರೆಯಕ್ಕೆಲ್ಲ ಉಪಯೋಗಿಸ್ತಾ ಇದ್ದಿದ್ದ. ಕಾವಾರೇಖ, ಏನ್ ಬರ್ದಿದ್ಯಾ? ಕಾಖ ಗಾಘ ಅಂದ್ರೆ ಗಾಘ ಬರ್ದಿದ್ಯ. ಆ ಪ್ರಾಸ, ಜನಸಾಮಾನ್ಯದ ಮಾತುಕತೆ, ಇದನ್ನೆಲ್ಲ ಅವ್ರಿಗೆ ಹೇಳ್ತಾರೆ. ತುಂಬಾ ಇಂಪ್ರೆಸ್ ಆಗೋಯ್ತು. ಇಷ್ಟು ಬಂದ್ರೆ ಸಾಕು ಬಿಡು ಅಂತಂದ್ಬಿಟ್ರು. ಚಿಕ್ಕ ರೋಲೆ ದೊಡ್ಡ ರೋಲೆ ಕೊಟ್ಬಿಡ್ತಾರೆ.
ಚಿಕ್ಕ ರೋಲ್ ಏನು, ಇಷ್ಟು ಹೇಳಿದಕ್ಕೆ ನಿಮ್ಗೆ ದೊಡ್ಡ ಪಾತ್ರವನ್ನೇ ಕೊಟ್ಟಿದಾರಾ ಹೇಗೆ? ಅದಕ್ಕೆ ಅದೇ ಇರೋದು, ಮುಂದಕ್ಕೆ ಕೇಳಿ. ವೆರಿ ನನ್ನ ಕಲ್ಪನಾ ಲೋಕದಲ್ಲಿ ನಾನೇ ದೊಡ್ಡ ಹೀರೋಯಿನ್ ಆದ ಹಾಗೆ ತೇಲಾಡ್ಬಿಟ್ಟೆ. ಸರಿ, ಆಮೇಲೆ ಬೆಟ್ಟದಲ್ಲಿ ಶೂಟಿಂಗ್ ಇತ್ತು. ಎಲ್ಲ ರವೀಂದ್ರ ಕಲಾಕ್ಷೇತ್ರ ಎಲ್ಲ ಆರ್ಟಿಸ್ಟ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿ ಬಸ್ಸಲ್ಲಿ ಕರ್ಕೊಂಡು ಹೋದ್ರು ನಂದಿ ಬೆಟ್ಟಕ್ಕೆ. ಅಲ್ಲೂ ಅಂದ್ರೆ ನನ್ನ ಅಷ್ಟೆಲ್ಲ ಸಂಸ್ಕೃತ ಬರುತ್ತ ಅಂತ ಕೇಳಿ ನಾನು ನನ್ನ ಇದೆಲ್ಲ ಪಾಂಡಿತ್ಯ ಪ್ರದರ್ಶನ ಎಲ್ಲ ಮಾಡಿದ್ಮೇಲೆ ಅಲ್ಲಿ ಅವನ ಕಾಡ್ ಮನುಷ್ಯನಂತೆ. ಬ್ಯೂಟಿಫುಲ್. ಆಮೇಲೆ ಯಾರೋ ನನ್ಗಿಂತ ಪುಟ್ಟ ಹುಡುಗ, ಅವನ ಜೊತೆ ನಾನು ಅವನನ್ನ ಕಟ್ಕೊಳ್ಳೋದು ಎಲ್ಲ ಮಾಡ್ಬೇಕಂತೆ. ಖಂಡಿತ ಮಾಡಲ್ಲ ಅಂದ್ಬಿಟ್ಟೆ. ಓ ಗಾಡ್. ಮುಡಿಯಾತಿದೆ ಅಂತ ಅಂದ್ಬಿಟ್ಟೆ. ಮೊದಲನೇ ಅವಕಾಶ ಈ ತರ ಮಾಡ್ಕೊಂಡೆ ನಾನು. ಆಮೇಲೆ ಇನ್ಯಾರೋ ಅಸೋಸಿಯೇಟ್ ಡೈರೆಕ್ಟರ್ ಇದ್ರು, ಅವರು ಇಂಥವೆಲ್ಲ ಯಾಕ್ರೆ ಕರ್ಕೊಂಡ್ ಬರ್ತೀರಾ, ಇವರೆಲ್ಲ ಸರಿ ಇಲ್ಲ, ಅದಕ್ಕೆ ಹೇಮಾ ಚೌಧರಿ ಅಂತ ಕರ್ಕೊಂಡ್ ಬರ್ಬೇಕಿತ್ತು ಅಂತ. ಅಯ್ಯೋ ದೇವ್ರೆ, ಇದ್ದರೆ ಅನ್ಸ್ಕೊಂಡ ನಾನು ಅಂತ ಅನ್ಕೊಂಡೆ. ಇದು ಮೊದಲನೇ ಸತಿನೇ ಹಿಂಗೆ ಪ್ರಥಮ ಚುಂಬನ ನಮ್ದಂತ ಬಡ್ಕಮಾಗೋಯ್ತು. ಆಮೇಲೆ ಎಲ್ರು ಬಂದು ಏನ್ ಅಪ್ಪಾಜಿಗ್ ಮಾಡಲ್ಲ ಅಂತ ಹೇಳ್ಬಿಟ್ರಿ, ಇನ್ಯಾರಾದ್ರೂ ಆಗಿದ್ರೆ ಕಪಾಲಕ್ಕೆ ಬಿಗಿದ್ ಬಿಡ್ತಿದ್ರು, ಅದ್ ಯಾಕೆ ನಿಮ್ಮನ್ನ ಸುಮ್ನೆ ಬಿಟ್ರು, ಅವ್ರ ನನ್ನ ಸುಮ್ನೆ ಬಿಟ್ಟಿರೋದು ಕಷ್ಟವೇ ಅವ್ರಿಗೆ. ಅಷ್ಟು ಅವ್ರಿಗೆ ಬೇಜಾರಾಗೋಯ್ತು. ಕಪಾಲಕ್ಕೆ ಬಿದ್ದಿದ್ರು ಸಮಾಧಾನ ಆಗ್ತಿತ್ತು, ಏನೋ ಬಿಗಿಲಿಲ್ಲ ಕಪಾಲಕ್ಕೆ. ಉಡುಮ ಹೋಗಿಟ್ಟು ಉಡುಮ ಹುಟ್ಟಿಡುಮ ಅಂತ ಥ್ಯಾಂಕ್ಸ್ ಅಪ್ಪಾಜಿ ತಂದೆ. ಆಮೇಲೆ ಏನೋ ನನ್ನ ಕರ್ಕೊಂಡ್ ಹೋಗಿದ್ದಕ್ಕೋ ಏನೋ ದೂರದಲ್ಲಿ ನಿಲ್ಲಿಸ್ಬಿಟ್ಟು ಸೂರ್ಯನಿಗೆ ಅರ್ಘ್ಯ ಬಿಡೋ ಒಂದ್ ಪಾತ್ರ ಅಂತಿರೋ ಏನಂತಿರೋ ಏನು ಅಲ್ವೇ ಅಲ್ಲ. ನಾನು ಹುಡುಕಿದ್ರು ಸಿಗಲ್ಲ ಆ ಸಿನಿಮಾದಲ್ಲಿ. ಕ್ಯಾಮ್ರಾ ಮುಂದೆ ವಿದ್ಯಾಮೂರ್ತಿ ಅವ್ರು ಇದ್ರು ಈ ಸಿನಿಮಾದಲ್ಲಿ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ, ನನಗೆ ಗೊತ್ತಾಗ್ಲಿಲ್ಲ. ಸೂರ್ಯನ ಬೆಳಕಲ್ಲಿ ಬರೀ ಅದ್ ಸಿಲೋಟ್ ಕಾಣಿಸ್ತಾ ಇದ್ದಿದ್ದು, ನಾನ್ ಕಾಣಿಸ್ತಾನೆ ಬರೀ ಒಂದ್ ಆಕಾರ ಕಾಣಿಸ್ತಾ ಇತ್ತು. ಆದ್ರೆ ಮೊದಲನೇ ಸಿನಿಮಾ ಯಾವ್ದಪ್ಪ ಅಂದ್ರೆ ಭಗವದ್ಗೀತೆ ಹೇಳ್ಕೋಬೇಕಾಯ್ತು. ಹೋಗ್ಲಿ ಬಿಡಿ, ಅಂಥವರ ಸಹವಾಸದಲ್ಲಿ ನಿಮ್ಮ ಕೆರಿಯರ್ ಶುರು ಮಾಡಿದ್ರಿ ಅಂತ ಅನ್ಕೊಳ್ಬಹುದು. ಅಂತ ದಿಗ್ಗಜರ ಜೊತೆ ನಂದೊಂದು ಅಷ್ಟಾದ್ರೂ ಒಂದ್ ಒಡನಾಟ ಸಿಕ್ಕಿದ್ದು ನನ್ ಪುಣ್ಯನೇ. ಅವರು ಹೊಡೆದಿದ್ರು ಹೊಡೆಸ್ಕೊತಿದ್ನೋ ಏನೋ, ಬೇಜಾರಾದ್ರೂ ನಿಮ್ಗದು ಮುಂದಿನದಕ್ಕೆ ದಾರಿ ಮಾಡ್ಕೊಡ್ತಾ ಇತ್ತು ಅಷ್ಟೇ. ಹೌದು. ಆಮೇಲೆ ನಾನು ನಮ್ಮ ಮೇಡಮ್ಗೆ ಗೀತಾ ರಾಮಾನುಜಂ ಅವ್ರಿಗೆ ಎಲ್ಲ ವರದಿ ಒಪ್ಪಿಸ್ದೆ. ಹೌದಾ, ಬಿಟ್ಟು ಯೋಚನೆ ಮಾಡ್ಬೇಡ, ನಾನೇ ನಿನ್ಗೆ ಪಾತ್ರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏಕ್ದಮ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ದು ಯಶೋಧರ ನಾಟಕ ಮಾಡಕ್ ಹೇಳಿದ್ರು. ಅದ್ರೊಳಗೆ ಯಶೋಧರ ಪಾತ್ರನೇ ಮಾಡಕ್ ಹೇಳ್ಬಿಟ್ರು. ಈಗ್ಲೂ ಅದು ಚಂದನದಲ್ಲಿ ಪ್ರಸಾರ ಆಗುತ್ತೆ ಅದು ಒಂದೊಂದ್ಸತಿ. ಹೌದು. ಅದು ಎಷ್ಟೋ ಪ್ರದರ್ಶನಗಳಾದ್ಮೇಲೆ ಇದು ಫಸ್ಟ್ ಡ್ರಾಮಾ ಕೆರಿಯರ್ ಶುರುವಾಗೋಕೆ ಅದರಿಂದ ಮಾಡ್ಬೇಕು ಅಂತ. ಇಲ್ಲ ಮೇಡಮ್, ಅದು ನಡುಗನ್ನಡ ಬೇರೆ ತಾನೆ, ಮಾಮೂಲಿ ಕನ್ನಡ. ಇಲ್ಲ, ನೀವು ಇಡೀ ನಾಟಕ ನನ್ನ ಮೇಲೆ ನಿಂತಿರುತ್ತೆ, ನೀವು ನನ್ಗೆ ಅಷ್ಟ್ ದೊಡ್ಡ ಜವಾಬ್ದಾರಿ ಕೊಡ್ಬೇಡಿ, ಅದ್ ನಿಮ್ಗೆ ಆಮೇಲೆ ಕೆಟ್ಟ ಹೆಸರು ತಂದಿದ್ದ ಅಪಖ್ಯಾತಿ ನನಗೂ ಬರುತ್ತೆ, ಬೇಡ ಯಾವ್ದಾದ್ರು ಚಿಕ್ಕ ಪಾತ್ರ ಇದ್ರೆ ಕೊಡಿ. ಮೊದಲನೇ ಸತಿ ನಾನು ಸಭಾಕಂಪ ಶುರು ಆಗ್ಬಿಟ್ರೆ ನಾನು ಸ್ಟೇಜ್ ಮೇಲೆ ಬಂದು ಆಗೋದೇ ಇಲ್ಲ, ಬೇಡ ಮೇಡಮ್ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡೆ. ಸರಿ, ಆಮೇಲೆ ಅದ್ರೊಳಗೆ ಅಮ್ರಪಾಲಿ ಪಾತ್ರ ಕೊಟ್ರು ನನಗೆ. ಅದು ನನ್ನ ಫಸ್ಟ್ ಸ್ಟೇಜ್ ಶೋ ಸಾರ್ವಜನಿಕ. ತಕ್ಕ ಮಟ್ಟಿಗೆ ಎಲ್ರು ಪರವಾಗಿಲ್ಲ, ಚೆನ್ನಾಗ್ ಆಯ್ತು ಅಂತ ಹೇಳಿದ್ರು. ರವೀಂದ್ರ ಕಲಾಕ್ಷೇತ್ರದಲ್ಲಿ ಫಸ್ಟ್ ಶೋ ಇದ್ದಿದ್ದು ಅದಾಯ್ತು. ಅದಾದ್ಮೇಲೆ ನನಗ್ ಬಡ್ತಿ ಸಿಕ್ತು ಯಶೋಧರಾಗೆ. ನೀ ಎಲ್ಲಾ ಮಾಡ್ತೀಯ, ನೀ ಸುಮ್ನೆ ನೀನು ಅತಿ ಮಾಡ್ತೀಯ ಅಂತ ಬೈದು ಯಶೋಧರ ಪಾತ್ರನೇ ಮಾಡ್ಸಿದ್ರು ನನ್ನ ಕೈಲಿ. ಆಮೇಲೆ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟವಾದ ಪಾತ್ರ ಯಶೋಧರೆ ಪಾತ್ರ. ಅದು ಆ ಕಾಲದಲ್ಲೇ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅದನ್ನ ಎಷ್ಟು ಚೆನ್ನಾಗಿ ಒಂದು ಹೆಣ್ಣಿನ ಮನಸ್ಸನ್ನ ವಿಶ್ಲೇಷಣೆ ಮಾಡಿದ್ದಾರೆ ಅಂತ ತುಂಬಾ ಖುಷಿ ಆಗೋಯ್ತು. ಅಂದ್ರೆ ಈ ತರ ನಾಟಕಗಳು ಮಾಡೋದ್ರಿಂದ ನಮ್ಮ ಜ್ಞಾನ ಭಂಡಾರ ಹೆಚ್ಚುತ್ತೆ, ಸಾಹಿತ್ಯದ ಒಂದು ಒಲವು ಶುರುವಾಗ್ಬಿಡುತ್ತೆ. ಮತ್ತೆ ಹೀಗೆ ಅದನ್ನ ಮಾಡ್ತಾ ಇರುವಾಗ್ಲೇ ಅವರು ಗೀತಾ ರಾಮಾನುಜಂ ಅವರೇನೆ ನನ್ನನ್ನ ಉಪಾಸನೆ ಸೀತಾರಾಮ್ ಇದ್ರಲ್ಲ, ವೆಟ್ರನ್ ಆಕ್ಟರ್, ಅವರು ಪರಸ್ಪರ ಅಂತ ಒಂದು ನಾಟಕ ತಂಡ ನಡೆಸ್ತಾ ಇದ್ರು. ಅಲ್ಲಿಗೆ ನನ್ನ ನೋಡ್ರು.
ನೋಡಿಪ್ಪ ನಮ್ ಹುಡ್ಗಿ ಇದಾರೆ, ಹುಡ್ಗಿ ಇದ್ದಾಳೆ, ಹುಡ್ಗಿ ಇರ್ತಿದ್ರು ಅದೇ ಖುಷಿ. ಅಮ್ಮ ಆಂಟಿ ಎಲ್ಲ ಆಗಿದ್ರು, ಹುಡ್ಗಿ ಇರ್ತಿದ್ರು, ಅವ್ರನ್ನ ಹುಡ್ಗಿ. ಸರಿ, ಅವ್ರಿಗೆ ಪರಿಚಯ ಮಾಡ್ಕೊಟ್ರು. ಅಲ್ಲೇನಾಗ್ ಹೋಗಿತ್ತು, ಬಹುಶಃ ಭಾರ್ಗವಿ ನಾರಾಯಣ್ ಅವ್ರು ಮಾಡ್ತಾ ಇದ್ರು ಹೋಮ್ ರೂಲ್ ಅಂತ ನಾಟಕ, ಟಿಪಿ ಕೈಲಾಸ್ ಅಂತ. ಆಮೇಲೆ ಇನ್ಯಾರೋ ಒಬ್ರು ಮರ್ಸಿ ವಿಟ್ಟೇಕರ್ ಅಂತ ಮಾಡ್ತಾ ಇದ್ರು ಆ ಪಾತ್ರನ. ಮರ್ಸಿ ವಿಟ್ಟೇಕರ್ ಅವ್ರಿಗೆ ಇನ್ನೇನು 3-4 ದಿನ ಇದೆ ಶೋ ಅನ್ನೋವಾಗ ಹುಷಾರ್ ತಪ್ಪಿಬಿಟ್ಟು ಏನೋ ಒಂದು ಅನಾನುಕೂಲ ಆಯ್ತು. ಸೀತಾರಾಮ್ ಅವರು ನನ್ನನ್ನ ನೀನ್ ಈ ರೋಲ್ ಮಾಡ್ತೀಯಾ ಅಂತ ಕೇಳ್ಬಿಟ್ಟು, ಅವ್ರು ಬಿ ಆರ್ ಜಯರಾಮ್ ಅಂತ ಇದಾರೆ, ಅವರು ಕೂಡ ಅವರು ವೆಟ್ರನ್ ಅವರು ಅಬಚೂರ್ನ ಪೋಸ್ಟ್ ಆಫೀಸ್ ಅದ್ರೊಳಗೆಲ್ಲ ಮಾಡಿದ್ದಾರೆ. ಅವ್ರ ಮನೇಲೆ ಟಿಪಿ ಕೈಲಾಸಂ ಅವ್ರು ಇದ್ದಿದ್ದಂತೆ. ಸೊ ಏಕ್ದಮ್ ನನ್ಗೆ ಹೀಗೇನೆ ದಡಾರ್ ಅಂತ ಎಷ್ಟು ದೊಡ್ಡ ದೊಡ್ಡ ಪಾತ್ರಗಳು ಕೊಟ್ರು, ನಾನು ಏನ್ ಮಾಡ್ಲಿ. ಮೊದ್ಲೇ ಇಲ್ಲ, ಈಗ ಇಷ್ಟು ಧಡಾರ್ ಅಂತ ಇಷ್ಟು ದೊಡ್ಡ ಪಾತ್ರಗಳನ್ನ ತಗೊಂಡ ವಿದ್ಯಾಮೂರ್ತಿ ಅವರು ಆಮೇಲೆ ಹೇಗೆ ಬೆಳವಣಿಗೆ ಆದ್ರು, ಬೆಳೆಯೋದಕ್ಕೆ ಶುರುವಾದ್ರು, ವಿದ್ಯಾಮೂರ್ತಿ ಅಂತ ನಿಮ್ಮದೇ ಆದ ಒಂದು ಅಸ್ತಿತ್ವವನ್ನ ನೀವು ಹೇಗೆ ಕಂಡುಕೊಂಡ್ರಿ ಅನ್ನುವಂತಹ ಮತ್ತೊಂದು ಏನ್ ಹೇಳೋದು ಇಂಟ್ರೆಸ್ಟಿಂಗ್ ಪಾತ್ರವನ್ನ ಅಥವಾ ನಿಮ್ಮ ಜೀವನ ಚರಿತ್ರೆಯನ್ನ ನಾವು ಇನ್ನೊಂದು ಭಾಗದಲ್ಲಿ ಕೇಳೋಣ. ಸ್ವಲ್ಪ ಕ್ಯೂರಿಯಾಸಿಟಿ ಕೇಳುಗರಲ್ಲಿ ಉಳಿಸ್ಬೋದಾ ಅಂತ ಅನ್ಸುತ್ತೆ. ಆಯ್ತು ಕಲ್ಪನಾಂಕಿಗಳೇ, ತುಂಬಾ ಏನು ಒಂದು ರೋಚಕ ಅಂತಂದ್ರೆ ಅದೊಂದು ಭಾವನಾತ್ಮಕವಾಗಿ ರೋಚಕವಾದಂತಹ ಕಥೆಯನ್ನ ವಿದ್ಯಾಮೂರ್ತಿಯವರು ಹೇಳ್ಕೊಳ್ತಾ ಇದ್ದಾರೆ. ಇದನ್ನ ಕೇಳೋಣ ಮತ್ತೊಂದು ಭಾಗದಲ್ಲಿ. ನೀವು ವಾಪಸ್ ಬರ್ತೀರಾ, ಕೇಳ್ತೀರಾ ಅನ್ನೋ ಭರವಸೆ ಮೇಲೆ ಸದ್ಯಕ್ಕೆ ವಿದ್ಯಾಮೂರ್ತಿ ಮೇಡಮ್ಗೆ ನಮಸ್ಕಾರ ಹೇಳ್ತಾ ಇದ್ದೀನಿ. ನಿಮಗೂ ಅಷ್ಟೇ. ಸದ್ಯಕ್ಕೆ ವೆರಿ ಶಾರ್ಟ್ ಟಾಟಾ, ಬೈ ಬಾಯ್.